ಶಿವಣ್ಣ ಅಂದ ತಕ್ಷಣ ರಾಜ್ಕುಮಾರ್ ವಂಶ ಅಂದ್ರೆ ಕೇಳ್ಬೇಕಾ? ತಿಂಡಿ ಆಯ್ತಮ್ಮ ಅಂತಾರೆ. ಆಯ್ತು ಬಾಸ್ ಅಂತ. ಏನ್ ತಿಂದೆ? 2 ಇಡ್ಲಿ. ಸಾಕ್ ಬಿಡಮ್ಮ ನೀನು. ಮನ್ಸು ಒಳ್ಳೇದಿದ್ರೆ ಹುಡುಗಿ ಬಂದೇ ಬರ್ತಾಳೆ. ದೇವ್ರು ತಾಯಿಗೆ ನಮಸ್ಕಾರ ಮಾಡಿ ಏನಂತೀರ? ಆ ಗತ್ತು ಗಾಂಭೀರ್ಯ ಮಜಾ ಅದು. ಗಜ ಅಂದ್ರೇನೆ ನಿಮ್ಗೆ ಒಂದು ಮಜಾ. ಮೇಡಮ್ ಅವ್ರು ಇದಾರೆ ಮೇಡಮ್. ಇವಾಗ ಆಚೆ ಕಡೆ ಹೋದ್ರೆ ಪ್ರತಿಯೊಂದು ಪೋಸ್ಟಲ್ಲೂ ಅಪ್ಪು ಸರ್ ನೋಡಿ. ಯಾರಿಗೂ ತಲೆ ತಗ್ಸಿಲ್ಲ ರೀ. ಶಿವಣ್ಣ ಬಗ್ಗೆ ಮಾತಾಡ್ತಾರ್ರಿ, ದರ್ಶನ್ ಸರ್ ಬಗ್ಗೆ ನಮಸ್ಕಾರ ಮಾಡ್ತಾರ್ರಿ. ಯಾರ್ರಿ ನಿಮಗ್ ತಲೆ ಬಂದಿರ್ತಾ ಇದ್ದೀನಿ. ಇನ್ನು ಮದ್ವೆ ಅಂತ ಬಂದ್ರೆ ಇನ್ಸ್ಟಾಗ್ರಾಮ್ ಐಡಿ ಇದೆ, ಅದ್ರಲ್ಲಿ ಪ್ರಪೋಸ್ ಮಾಡಿ ಮಾತಾಡ್ಬೋದು. ಫೇಸ್ ಟು ಫೇಸ್ ಚಟಾಪಟ ಚಟಾಪಟ. ಒಂದು ಕಾಮಿಡಿ ಸೀನ್ ಅಂತ ಬಂದಾಗ ಅವ್ರು ನೋಡೋದಕ್ಕೆ ಹೇಗಿದ್ದಾರೆ ಅನ್ನೋದಕ್ಕಿಂತ ಹೇಗೆ ಡೈಲಾಗ್ ಡೆಲಿವರಿ ಮಾಡ್ತಾರೆ, ಜನ ನೋಡಿದ ತಕ್ಷಣ ನಗಬೇಕು, ಹೇಗೆ ನಗಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಕಾಮಿಡಿ ಸೀನ್ ಅದು 5 ನಿಮಿಷ ಸಿಗುತ್ತೋ 10 ನಿಮಿಷ ಸಿಗುತ್ತೋ ಅಥವಾ ಕೆಲವೇ ಒಂದು ಎಂಟ್ರಿ ಸಿಗುತ್ತೋ, ಆ ಒಂದು ಸಣ್ಣ ಎಂಟ್ರಿಲೂ ಕೂಡ ಜನ ಅವ್ರನ್ನ ನೋಡಿ ಚೆನ್ನಾಗಿ ನಗೋ ಹಾಗೆ ಮಾಡ್ತಾರೆ. ಅದು ನಿಜವಾಗ್ಲೂ ಒಬ್ಬ ಕಾಮಿಡಿಯನ್ ಇರುವಂತಹ ಶಕ್ತಿ ಅಂತ ಹೇಳ್ಬೋದು, ಹಾಗೆ ಒಂದು ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು. ಅಂತ ಒಂದು ಪ್ರತಿಭೆ ಇವತ್ತು ನಮ್ಮ ಜೊತೆ ವಿಶೇಷವಾದಂತಹ ವ್ಯಕ್ತಿ, ವಿಶೇಷವಾದಂತಹ ಪ್ರತಿಭೆ ಇರುವಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ವೆಲ್ಕಮ್ ಮಾಡ್ತೀನಿ. ಈಗಾಗಲೇ ಎಲ್ರಿಗೂ ಗೊತ್ತು, ಅವ್ರನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನೋಡ್ಬಿಟ್ಟಿದ್ದೀರಿ. ವರ್ಷಕ್ಕೆ 20 ಸಿನಿಮಾ ಮಾಡಿದಂಥ ವಿಶೇಷ ವ್ಯಕ್ತಿಯವರು, ವಿಶೇಷ ಪ್ರತಿಭೆಯವರು. ಲೆಟ್ ಮಿ ವೆಲ್ಕಮ್ ಅನಂತ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬೆಳ್ಳುಳ್ಳಿ ಕಬಾಬ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಮನ್ಸು ಒಳ್ಳೇದ್ ಮಾಡ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ. ಚಟಾಪಟ ಚಟಾಪಟ ಮಾತಾಡ್ಕೊಂಡು ಹೋಗೋಣ. ಹೇಗಿದ್ದೀರಾ ಅನಂತ್ ಅವರೇ? ಆರಾಮ್ ಮೇಡಮ್, ತಾವೇಗಿದ್ದೀರಾ? ಓ, ನಾನ್ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು. ನೀವೆಲ್ಲೋ ಮುಳುಗೋಗ್ಬಿಟ್ಟಿದ್ದೀರಾ ಅನ್ಸ್ತಾ ಇದೆ ನಂಗೆ. ಅದೇ ರೀಲ್ಸ್ ನೋಡಿ ಚಟಾಪಟ ಬೆಳ್ಳುಳ್ಳಿ ಕಬಾಬ್ ಇದ್ರಲ್ಲೇ ಏನೋ ಹೇಳ್ತಿದ್ರಿ ಡೈಲಾಗ್, ಮನ್ಸು ಮರ ಅಂತೆಲ್ಲ. ಅದೇ ಮನ್ಸು ಒಳ್ಳೇದಾದ್ರೆ ಮರ ಗಿಡ ಯಾಕೆ ಏನಂತೀರಾ? ಏನಂತಾರ ಕೇಳೋಣವಾ? ಬನ್ನಿ. ಆಕ್ಚುಲಿ ನೀವು ನಿದ್ದೆ ಹೋಗ್ಬಿಟ್ಟಿದಿರಲ್ಲ ಹೆಂಗೆ ಅಂತ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ನನ್ನ ಸ್ಟೈಲ್ ಕೊಡ್ತಾ ಇದ್ದೀನಿ. ನಂಗೆ ಅಂದ್ರೆ ಒಂದು ಒಳ್ಳೆ ಪ್ರತಿಭೆ ಪಕ್ಕದಲ್ಲಿ ಕೂರ್ಸ್ಕೊಂಡಿದಾಗ ನಮಗೂ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಆ ಎನರ್ಜಿಲಿ ನಾನ್ ಮಾತಾಡ್ತಿದ್ದೀನಿ, ಬಟ್ ನೀವು ನಿದ್ದೆ ಹೋಗಿದ್ದೀರಾ. ನಂಗೆ ನಿದ್ದೆ ಬೇಕಾಗಿತ್ತು, ಅದಕ್ಕೋಸ್ಕರ. ಆಕ್ಚುಲಿ ನಿಮ್ಗೆ ಈ ತರ ಎಷ್ಟು ಜಾಗ ಸಿಕ್ಬಿಟ್ರೆ ನಂಗೆ ಆರಾಮಾಗಿ ಮಲ್ಕೊಂತೀನಿ. ನಾವುಗಳೆಲ್ಲ ಅನ್ಕೊಳ್ಳೋದಾದ್ರೆ ಒಂದ್ ಸೀಟ್ ಸಿಕ್ಕಿದ್ರೆ ಆಗಲ್ಲ, ಒಂದ್ ಜಾಗ ಸಿಕ್ಕಿದ್ರೆ ಆಗಲ್ಲ, ನೀಟಾಗಿ ಕಾಲ್ ಚಾಚ್ಕೊಂಡು ನಿದ್ದೆ ಮಾಡ್ಬೇಕು. ಬಟ್ ನಿಮ್ಗೆ ಹಂಗಲ್ಲ. ನಂಗೇನಿಲ್ಲ, ಶೂಟಿಂಗ್ ಟೈಮಲ್ಲೂ ಅಷ್ಟೇ ಒಂದ್ 10 ನಿಮಿಷ ಎಲ್ಲಿ ಜಾಗ ಸಿಕ್ಕಿದ್ರು ಹಿಂಗ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. 10 ನಿಮಿಷ ಮಲ್ಕೊಂತೀನಿ. ಹೌದಾ? ಸೊ ನಿದ್ದೆ ಕೊರತೆ ಇಲ್ಲ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ. ಅದೇನೋ ಹೇಳ್ತಾರಲ್ಲ, ಚಿಂತೆ ಇಲ್ದೇ ಇರೋನ್ಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಅಂತ. ಆತರ ಏನ್ ಹೇಳಿದ್ರಿ? ಸೊ ನಿಮ್ಗೆ ಚಿಂತೆ ಇಲ್ಲ ಅಂತ ಆಯ್ತು. ಚಿಂತೆ ಇರತ್ತೆ, ತೋರ್ಸ್ಕೊಳಕ್ ಹೋಗಲ್ಲ. ಯಾಕೆ ತೋರ್ಸ್ಕೋಬೇಕು? ಓಕೆ ಅನಂತ್ ಅವರೇ, ಸಿನಿಮಾದಲ್ಲಿ ನಿಮ್ಮನ್ನೆಲ್ಲ ನೋಡಿದ್ದಾರೆ, ಒಬ್ಬ ಕಾಮಿಡಿಯನ್ ಆಗಿ ಎಂಟ್ರಿ ಕೊಡೋದು, ಆ ಕಾಮಿಡಿ ಸೀನ್ ಎಲ್ರಿಗೂ ಇಷ್ಟ ಆಗಿದೆ. ಅಂಡ್ ಎಲ್ರಿಗೂ ಅದೊಂಥರ ಕ್ಯೂಟ್ ಆಗಿ ಕಾಣಿಸ್ತಾರೆ ಅಂತ ಎಲ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈಗ ಅನಂತ್ ಅವರು ಆಕ್ಚುಲಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಲ್ದೆ ಅವ್ರ ಪರ್ಸನಲ್ ಲೈಫ್ ಹೇಗಿದೆ, ಅವರ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ತುಂಬಾ ಜನಕ್ಕಿದೆ. ಅಂದ್ರೆ ನಿಮ್ಮ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಅದೇ ತರ ನನಗೂ ಇದೆ. ಸೊ ನಿಮ್ ಲೈಫ್ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಫಸ್ಟ್ಗೆ ನನ್ಗೆ ಏನ್ ಇಂಟ್ರೆಸ್ಟ್ ಅಂದ್ರೆ, ನೀವು ಎಲ್ಲಿ ಓದಿದ್ದು, ಅಪ್ಪ ಅಮ್ಮ, ಫ್ಯಾಮಿಲಿ, ಈ ತರ ಒಂದು ಶಾರ್ಟ್ ಆಗಿ ನೀವು ಹೇಳ್ಬೋದಂತ. ಫಸ್ಟ್ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಪಕ್ಕಾ ಲೋಕಲ್ ಬೆಂಗಳೂರು. ಓಕೆ, ಕನ್ನಡಿಗ. ಬರೋದು ಪಕ್ಕಾ ಲೋಕಲ್ ಕನ್ನಡಿಗ. ಓಕೆ. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು. ಬೆಳೆದಿದ್ದೆಲ್ಲ ಚಾಮರಾಜಪೇಟೆ. ಆಮೇಲೆ ಅಶೋಕ ಶಿಶ್ವರ ಅಂತ ಪ್ರೈಮರಿ ಮುಗಿಸ್ದೆ. ನೋಡಿ, ಶಿಶ್ವರ ನೆನ್ಪಿಟ್ಕೊಂಡಿದೀರ? ಅದು ಬಿಡಕ್ಕಾಗತ್ತ. ಶಿಶು ಆಗಿದ್ದಾಗಿಂದ ಅದು ಪಾಲನೆ ಮಾಡಿದೆ. ಅದಾದ್ಮೇಲೆ 8th 6th 7th ಅಲ್ಲಿ ನಂಗೆ ಹಲ್ಲಿನ ಸಮಸ್ಯೆ ಇದ್ದು, ನಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇರ್ಲಿಲ್ಲ. ಅವಾಗ ಎಲ್ಲೋ ಡೆಂಟಲ್ ಕೇರ್ಗೆ ಹೋಗಿದ್ದೆ. ಅಲ್ಲಿ ನಮ್ ಗುರುಗಳು H ನರಸಿಂಹಯ್ಯ ಅವ್ರು ಬಂದ್ರು. ನೀನು ಪ್ರೈಮರಿ ಸ್ಕೂಲ್ ಮುಗಿಸ್ಕೊಂಬ, ನಾನು ನಿಂಗೆ ಸೀಟ್ ಕೊಡ್ತೀನಿ ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿಲಿ. ಅಲ್ಲಿ ಸೀಟ್ ಸಿಗೋದೇ ಕಷ್ಟ. ಅಂದ್ರೆ ಆ ಟೈಮಲ್ಲಿ
90-100 ತೆಗಿಯೋರ್ಗೆ ಸೀಟು. ನಾವು 65% ತಗೊಂಡು ಹೋದೆ. ಆ, ನಮಸ್ಕಾರ ಗುರುಗಳೇ ಅಂತಂದೆ. ಬಾಪ ನೀನ್ ಫಿಕ್ಸು ಅಂತಂದ್ರು. ಅವರು ಡೆಂಟಲ್ ಕ್ಲಿನಿಕ್ ಅಲ್ಲಿ ಮೀಟ್ ಮಾಡಿದ್ರು. ಅದಲ್ಲದೆ ನಮ್ಮ ತಾಯಿಯವರ ಚಿಕ್ಕಪ್ಪ ಒಬ್ರು ರಾಮಕೃಷ್ಣ ಅಂತಿದ್ದಾರೆ. ಓಕೆ. ಅವರು ಪೊಯೆಟ್ ಮತ್ತೆ ಈ ಸಾಮಾಜಿಕ ವ್ಯಕ್ತಿಯವರು. ಅವರು ನಮ್ ರಿಲೇಷನ್. ಅವ್ರ ಜೊತೆ ಹೋದೆ. ಅವರು ನ್ಯಾಷನಲ್ ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿದ್ರು. ಅವ್ರ ಜೊತೆ ಹೋದೆ, ಸೀಟ್ ಸಿಕ್ತು. ನ್ಯಾಷನಲ್ ಹೈಸ್ಕೂಲ್ ಮುಗಿಸ್ದೆ. 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು. ಸೊ ಅದಾದ್ಮೇಲೆ ಮತ್ತೆ 10th ಮಾಡಿದೆ. ಆಮೇಲೆ ಕಾಲೇಜ್ ಜಾಯ್ನ್ ಆದೆ, ಅಲ್ಲೇ ನ್ಯಾಷನಲ್ ಕಾಲೇಜು. ಕೇಳ್ಬೇಕಾ, 8th ಇಂದ ಆಟ ಆಡ್ಕೊಂಡಿರೋ ಹುಡುಗ. ಸಿಕ್ಕಾಪಟ್ಟೆ ಆಟ ಆಡಿರೋ ಅಂದ್ರೆ ಫ್ರೆಂಡ್ಸ್, ಫನ್, ಪ್ರತಿಯೊಂದು ಏನ್ ಆಟ ಆಡ್ತಾ ಇದ್ದೀರಾ? ಹಂಗಂದ್ರೆ ಆತರ ಫಸ್ಟ್ PU, ಸೆಕೆಂಡ್ PU. ಅದಾದ್ಮೇಲೆ ನಮ್ಗೆ ನಮ್ ಕನ್ನಡ ತಾಯಿ ಒಬ್ರು ಉಳಿಸಿದ್ರು. ಅದೊಂದು ಪಾಸ್ ಮಾಡ್ಕೊಂಡೆ. ಅದ್ ಬಿಟ್ಟು ಇನ್ನೆಲ್ಲ ಫೇಲ್ ಆಗಿ ಬಿಟ್ಟೆ. ಏನ್ ಎಜುಕೇಶನ್ ಸಬ್ಜೆಕ್ಟ್ ತಗೊಂಡಿದ್ರಿ? HPS, ಹಿಸ್ಟ್ರಿ, Okay, history, ಎಕನಾಮಿಕ್ಸ್, ಹಾ. ಪೊಲಿಟಿಕಲ್ ಸೈನ್ಸ್. ಆಮೇಲೆ ಆರ್ಟ್ಸ್ ನ ಆರ್ಟ್ಸ್ ಮಾಡ್ಕೊಂಡೆ ಅಷ್ಟೇ. ಕರೆಕ್ಟ್. ಈಗ ಆರ್ಟ್ ಆಗ್ಬಿಟ್ಟಿದೆ ಅದು, ಹೌದು. arts. ನೋಡಿ, ಕಲೆ ಎಲ್ಲಿದ್ರೇನು ಅಲ್ವಾ, ಹ್ಮ್. ಯಾವ್ದ್ರಲ್ಲಿದ್ರೇನು ಅಂತ ನಿಮ್ಗ್ ನೀವೇ ಸಮಾಧಾನ ಅಷ್ಟೇ, ಮಾಡ್ಕೊಂಡಿದ್ದೀರಿ. ಆರಾಮಾಗಿದ್ದೀನಿ. ಓದೇನು ನನ್ನ ಹಿಸ್ಟ್ರಿ ಬರೆಯೋದು, ಹಿಂಗೆ ಬರಿತೀನಿ ಅಂತ. ನಾನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಆತರ. ಓಕೆ. ಹಂಗೆ ಫ್ಯಾಮಿಲಿ ಅಂತ ಬಂದಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ತಂದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ತಾಯಿ ಹೌಸ್ ವೈಫು. ಓಕೆ. ತಂಗಿ ಇದ್ದಾಳೆ, ಅವಳ ಮದ್ವೆ ಆಗಿದೆ. ಹ್ಮ್. ಅವ್ರು ನಮ್ಮ ಭಾವ ಬಂದು IT ಕಂಪನಿ ವರ್ಕ್. ಇವಾಗ ಒಂದು 3 ವರ್ಷದ ಮಗು ಇದೆ. ಹ್ಮ್. ನನ್ಗೆ ಬೆಸ್ಟ್ ಫ್ರೆಂಡು ಅವಳು ಇವಾಗ ಸೊಸೆ ಸೊಸೆ. ಹಂಗೆ. ಅಪ್ಪ, ನನ್ಗೆ ಸುಸ್ತಾಗಿ ಬಂದಿದ್ರು. ನಾನು ಅವಳ ಜೊತೆ 1 hour ಆಟ ಆಡ್ಬೇಕು. ಹ್ಮ್. ಆಡ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು. ಒಂದಷ್ಟು ಎನರ್ಜಿ ಬರುತ್ತೆ ಅಲ್ವಾ? ಎಷ್ಟೇ ಸ್ಟ್ರೆಸ್ ಇದ್ರು ಮಕ್ಕಳ ಮುಂದೆ ಸ್ಟ್ರೆಸ್ ಹೋಗ್ಬಿಡುತ್ತಲ್ಲ, ಕರೆಕ್ಟ್. ಅಷ್ಟೇ ವಿಷಯ. ಕಾಲೇಜ್ ವರ್ಗು ಬಂದ್ಬಿಟ್ರಿ. ಕಾಲೇಜ್ ಆದ್ಮೇಲೆ ಆಮೇಲೆ ಮಾತಾಡೋಣ. ಸ್ಕೂಲು ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಏನ್ ಅಳ್ಳಾಡ್ತಾ ಇದೀರಾ? ಅಲ್ಲಾಡ್ಸು ಸಾಂಗ್ ಜ್ಞಾಪಕ ಬರ್ತದೆ. ಮೈಸೂರು ಪಾಕ್ ಏನಾದ್ರು ಇದೆಯಾ? ತಿಪ್ಪೇಶ ಆ ಕಾಲಿಗೊಂದು ಕಲ್ಲು ಕೊಡ. ಇಡ್ರಪ್ಪ ಮೈಸೂರು ಪಾಕ್ ಅದ್ರಲ್ಲಿ ಒಂಚೂರು ಚೇರ್ ಅಳ್ಳಾಡೋದ್ ನೀವು. ಚೇರ್ ಅಲ್ಲಾಡ್ತಾ ಇದೆ. ಬನ್ನಿ. ಅಲ್ಲಾಡೋದು ನಿಂತಿದೆ. ಅಳ್ಳಾಡೋದ್ ನಿಂತಾಯ್ತಾ? ಹಂಗೆ ನಮ್ಮ ಮೈಸೂರು ಪಾಕ್. ಸಖತ್ ಗಟ್ಟಿ ಇದೆ ಮೈಸೂರು ಪಾಕ್, ಚೆನ್ನಾಗಿದೆ. ಕ್ವಾಲಿಟಿ ಮೈಸೂರು ಪಾಕ್. ಹೌದು, ತುಂಬಾ ಟೈಮ್ ಆಯ್ತಲ್ಲ ತಯಾರ್ಸಕ್ಕ. ಇಟ್ಟು. ಸರಿ, ಈ ಸ್ಕೂಲ್ ಡೇಸ್ ಅಂತ ಬಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಏನಾದ್ರೂ ಸಿಕ್ಕಾಪಟ್ಟೆ ನೆನಪಿರೋ ಅಂತ ಒಂದು ಮೆಮೊರಿ ಏನಾದ್ರು? ಕ್ಲಾಸ್ ಒಂದು ಲಂಚ್ ಬ್ರೇಕ್ ಆಗೋವರೆಗೂ ಹ್ಮ್. ಕ್ಲಾಸ್ ಅಲ್ಲಿ ಇರ್ತಿದ್ದೆ. ಹ್ಮ್. ಆಮೇಲೆ ಲಂಚ್ ಬ್ರೇಕ್ ಆದ್ಮೇಲೆ ಮನೆಗೆ ಹೋಗ್ಬೇಕು ಅನ್ಸೋದು. ನೀವ್ ಅವಾಗ್ಲೇ ಹಂಗೆ? ಹಾ. ಇನ್ನೀಗ ಹೇಳ್ಬೇಕಾ? ಅಲ್ಲ, ಬಂಕ್ ಆಗ್ತಾ ಇರ್ಲಿಲ್ಲ. ಏನ್ ಮಾಡ್ತಿದ್ದೆ, ಮನೆಗೆ ಹೋಗ್ತಿದ್ನಲ್ಲ, ಮನೆಗೆ ಹೋದ್ರೆ ಅದು ಬಂಕ್ ಆಗಲ್ಲ. ಸಿನಿಮಾ ಥಿಯೇಟರ್ಗೆ ಹೋದ್ರೆ ಬಂಕ್ ಆಗತ್ತೆ, ಅಥವಾ ಯಾವ್ದಾದ್ರು ಆಚೆ ಆಟ ಆಡಕ್ ಹೋದ್ರೆ ಬಂಕ್ ಆಗತ್ತೆ. ನಾನ್ ಮನೆಗೆ ಹೋಗ್ತಿದ್ನಲ್ಲ, ಸೊ ಅದು ಬಂಕ್ ಆಗಲ್ಲ. ಮತ್ತೆ ಜ್ವರ ಬಂತು ಮೇಡಮ್ ಅಂತೆಲ್ಲ ಸುಳ್ಳು ಹೇಳ್ಬಿಟ್ಟು ಹ್ಮ್. ಹೋಗ್ಬಿಡೋದು. ಕಂಬಳಿಗಳ ಕಚ್ಬಿಟ್ಟು ಅನ್ನೋದು, ಮನೆಗ್ ಬಂದಾಗ ಮುಖ ನೋಡಿ ಒಂದ್ ಬಿಟ್ಟಿದ್ದೀವಿ. ಇಲ್ಲ ಆ ವಿಷಯಕ್ ಬಿಡಲ್ಲ. ಓದು, ಈ ಅದೇನ್ ರಿವಿಷನ್ ಮಾಡು, ಅದೇನೇನೋ ಇರುತ್ತಲ್ಲ, ಅದು ಮಾಡು ಅಂದಾಗ ಬೀಳೋದು. ಸ್ವಲ್ಪ ಆಟ ಆಡೋ ಅಂದ್ರೆ ಮನೆ ಹತ್ರ ಇರೋವಾಗ ಆಟ ಆಡ್ಕೊಂಡು ಲೇಟ್ ಆಗಿ ಮನೆಗೆ ಹೋದ್ರೆ ಒದೆ ಬಿಡೋದು. ಆತರ ಎಲ್ಲ ಆಗಿದೆ. ನೀವು ಸ್ಕೂಲ್ ಬಿಟ್ಟು ಮನೆಗೆ ಹೋದ್ರೆ ಒದೆ ಇಲ್ಲ, ಬಟ್ ಮನೆಗ್ ಲೇಟ್ ಆದ್ರೆ ಮಾತ್ರ ಒದೆ. ಹೌದು. ಇದು ಹೆಂಗಿದು? ಮನೆಗೆ ಹೋದ್ರೆ ಮನೆಯವ್ರ ಜೊತೆ ಇರ್ತೀವಿ, ಲೇಟ್ ಆಗಿ ಹೋದ್ರೆ ಮನೆಯವ್ರ ಜೊತೆ ಇರಲ್ವಲ್ಲ. ಅಲ್ಲ, ಈಗ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಚಕ್ಕರ್ ಆಗ್ತಿದೀರಾ ಅಂತೆಲ್ಲ. ಚಕ್ಕರಕ್ ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಆಮೇಲೆ ಆಟ ಆಡಕ್ ಹೋಗ್ತೀನಿ. ಅಂದ್ರೆ ನೀವ್ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಮನೇಲಿ ಇರ್ಬೇಕು, ಹಂಗೆ ಇದ್ದಿದ್ದ? ಓದಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಯಾರ ಮನೇಲಿ ಒಪ್ಕೊಂತಾರೆ ಹೇಳಿ ಮೇಡಮ್? ಈಗ ಬಂಕ್ ಹಾಕಿ ಮನೆಗ್ ಹೋಗ್ತಿದ್ರಿ, ಆದ್ರೂ ನಿಮ್ಗೆ ಹೊಡಿತಾ ಇರ್ಲಿಲ್ಲ. ಅದೇ ಆಟ ಆಡಕ್ ಹೋಗಿ ಮನೆಗ್ ಲೇಟ್ ಆಗೋದ್ರೆ ಒದೆ ಬೀಳ್ತಾ ಇತ್ತು. ಹೆಂಗಿದು? ಅದೇನೋ ಗೊತ್ತಿಲ್ಲಪ್ಪ. ಹೇಳ್ಬೇಕು, ಒಂದ್ಸರಿ ಕೇಳ್ತೇನೆ, ಸುಳ್ಳು ಹೇಳ್ತಾ ಇರ್ಬೇಕು ನೀವು. ಇಲ್ಲ ಬಿದ್ದಿರುತ್ತೆ ಸರಿಯಾಗಿ. ಅದು ಬೀಳತ್ತೆ, ಅದೆಲ್ಲ ಹೇಳಕ್ಕಾಗತ್ತಾ? ಓ, ಇದೇ ಮ್ಯಾನೇಜ್ ಮಾಡ್ತಾ ಇದೀರಾ? ಎಲ್ಲ ಮ್ಯಾನೇಜ್ ಮಾಡ್ಕೊಂಡೇ ಹೋಗ್ಬೇಕಲ್ವ.
ಹಂಗೆ 7th ಸ್ಟ್ಯಾಂಡರ್ಡ್ ಎಲ್ಲ ಮುಗೀತು, ಹೈಸ್ಕೂಲಿಗೆ ಬಂದ್ರಿ. ಹೈಸ್ಕೂಲಲ್ಲಿ ಆಗ್ಲೇ ಒಂಚೂರು ಶುರು ಆಗಿರುತ್ತೆ ತುಂಟಾಟ, ನಿಮ್ಮ ಹುಡುಗರದೆಲ್ಲ ಆಟಗಳು. ಅಲ್ಲಿ ಬಂಕಿಲ್ಲ, ನಂಗೆ ಕಾಲೇಜಲ್ಲಿ ಬಂಕು. ಕಾಲೇಜಲ್ಲಿ ವಿ ಬಂಕು. ಫಸ್ಟ್ ಪೀರಿಯಡ್ ಹೋಗಿ ಸುಮ್ನೆ ಫ್ರೆಂಡ್ಸ್ ಗೆ ಹೇಳುದು. ಕೋವಿಡ್ ಹೌದು. ಮತ್ತೆ ಹೆಂಗ್ ಬಂಕ್ ಆಗ್ತಿದ್ರಿ ಅಂತ. ನನಗ್ ಬಾಯ್ಸ್ ಜೊತೆ ಇದ್ದ ಅಭ್ಯಾಸ, ಆರಾಮಾಗಿ ಓಡಾಡ್ಕೊಂಡು ಆ ಕಡೆ ನಮ್ ನ್ಯಾಷನಲ್ ಕಾಲೇಜ್ ಹತ್ರ ಕೇಳ್ಬೇಕ. ಬಾಯ್ಸ್ ಕಾಲೇಜ್ ಆಗಿದ್ರೆ ಹುಡ್ಕೊಂಡ್ ಬೇರೆ ಕಾಲೇಜ್ ಹೋಗ್ಬೇಕಿತ್ತು. ಬಟ್ ನಿಮ್ದು ಕೋ ಎಜುಕೇಶನ್ ಅಲ್ವಾ, ಮತ್ತೆ ಹೆಂಗ್ ನೀವು ಅಂತ. ನಾನು ಓದಿದ್ದು ಎ ಸೆಕ್ಷನ್, ಕನ್ನಡ ಮೀಡಿಯಂ ಅವರು. ಅಂದ್ರೆ ಅವಾಗೆಲ್ಲ ಹೆಂಗಿಡ್ತಾ ಇದ್ವಿ ಅಂದ್ರೆ, ಈ ಹಳೇ ಕಾಲದಲ್ಲಿ ಒಂದು ಚಡ್ಡಿ ಹಾಕೊಂಡು ಬೆಣ್ಣೆ ಸುರಿಸ್ಕೊಂಡು ಆ ತರ ಹುಡುಗಿರಿದ್ರೆ ಬಾಗುಡು ಆಚೆ ಎದುರುಗಡೆ ಜೈನ್ ಕಾಲೇಜ್ ಇದೆ, ಅಲ್ಲೊಗಡೆ ಬಾಗುಡು. ಆಮೇಲೆ ಅಲ್ಲಿ ಸ್ನ್ಯಾಕಿ ಅಂತ ಒಂದು ಅಡ್ಡ ಇದೆ, ಮ್ಯಾಗಿ ಕಾರ್ನರ್, ಅದು ಅಲ್ಲಿ ನ್ಯಾಷನಲ್ ಕಾಲೇಜ್ ಎದುರುಗಡೆ. ಅಲ್ಲಿ ಇಡೀ ನ್ಯಾಷನಲ್ ಕಾಲೇಜಲ್ಲಿ ಬೆಸ್ಟ್ ಫಸ್ಟ್ ನೇಮ್ ಬರೋದು ನಂದು. ಆರ್ಟ್ಸ್ ಅನಂತ ಪದ್ಮನಾಭ. ಯಾವ ವಿಷಯಕ್ಕೆ ಫಸ್ಟ್ ಬರೋದು? ಅಟೆಂಡೆನ್ಸ್ ಶಾರ್ಟೇಜ್ ಲಿಸ್ಟ್ಗೆ. ಸರಿ ಹೋಯ್ತು. ಆಬ್ಸೆಂಟ್ ಹಂಗೆ ಶುರು ಆಗ್ತಿತ್ತಲ್ಲ. ಸೊ ಹಿಂಗೆ ಅಟೆಂಡೆನ್ಸ್ ಶಾರ್ಟೇಜ್ ಲಿಸ್ಟ್ ಬರೋದು ಹೋಗೋದು. ಒಂದ್ಸರ್ತಿ ಹಿಂಗೆ ಪ್ರಿನ್ಸಿಪಲ್ ಕರೆಕ್ಟ್ ಕೇಳಿದ್ರೆ, ಇವ್ ಅಟೆಂಡೆನ್ಸ್ ಶಾರ್ಟೇಜ್ ಇದೆಯಾ ನಿಮ್ದು ಅಂದ್ರು. ಹೌದು ಸರ್, ಅದೇ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಬೋರ್ಡ್ ನೋಡ್ಕೊಂಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಫೀಲ್ಡ್ಗೆ ಹೋಗ್ತಾ ಇದೀನಿ. ಕ್ಲಾಸ್ಗೆ ಹೋಗು ಅಂದ್ರೆ ಫೀಲ್ಡ್ಗೆ ಹೋಗ್ತಾ ಇದೀಯಾ? ಹ್ಞೂ ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ, ಅವ್ರಿಗೆಲ್ಲ ದುಃಖ ಹಂಚ್ಕೋಬೇಕಲ್ಲ, ಅದಕ್ಕೆ ಅಲ್ಲಿ ಹೋಗ್ತಾ ಇದೀನಿ. ಸರಿ, ನಿಮ್ ಪೇರೆಂಟ್ಸ್ ಕರ್ಸು. ಸರ್, ಪೇರೆಂಟ್ಸ್ ಎಲ್ಲ ಯಾರು, ನೀವ್ ಹೇಳಿದ್ರೆ ನಾವು ಕರ್ಸ್ಬಿಡ್ತೀವ ಸರ್ ಅಂತಂದೆ. ಸರಿ, ಒಂದು ಅಪಾಲಜಿ ಲೆಟರ್ ಮಾಡ್ಕೊಡು, ಆಮೇಲೆ ಫೈನ್ ಕಟ್ಬೇಕು. ಫೈನ್ ಕಟ್ತೀನಿ ಸರ್, ನಂಗೇನು ಪ್ರಾಬ್ಲಮ್ ಇಲ್ಲ, ಫೈನ್ ಕಟ್ತೀನಿ. ಅಪಾಲಜಿ ಲೆಟರ್ ಹೆಂಗ್ ಬರೆಯೋದು ಅಂತ ಕೇಳ್ದೆ. ಅದಕ್ಕೆ ಅವ್ರು ಇಟ್ಕೊಂಡು ಸಾರಿ ಅಂತ ಏನೋ ಬರ್ಕೊಡಪ್ಪ, ತಲೆ ತಿನ್ಬೇಡ ಅಂದ್ರು. ನಾನು ಹಿಂಗೆಲ್ಲ ಹುಡುಕ್ಬಿಟ್ಟು ಬಸ್ ಟಿಕೆಟ್ ಸಿಕ್ತು. ಬಸ್ ಟಿಕೆಟ್ ಅಲ್ಲಿ ಸಾರಿ ತಗೊಳ್ಳಿ ಅಂತ ಬರ್ಕೊಟ್ಟೆ. ತಲೆ ಮೇಲೆ ಒಂದ್ ಬಿತ್ತು, ಹೋಗೋ ಕ್ಲಾಸ್ಗೆ ಅಂತ. ಈ ಬಸ್ ಟಿಕೆಟ್ ಅಂದ ತಕ್ಷಣ ನೆನಪಾಯ್ತು, ನಿಮ್ಗೆ ಫುಲ್ ಟಿಕೆಟ್ ಆಫ್ ಟಿಕೆಟ್? ಅವಾಗೆಲ್ಲ ಒಂದೊಂದ್ ಸರ್ತಿ ಟಿಕೆಟ್ ತಗೊಂತಾ ಇದ್ದೆ, ಒಂದೊಂದ್ ಸರ್ತಿ ತಗೊಂತಾ ಇರ್ಲಿಲ್ಲ. ಹಿಂಗೆ ಹೋಗ್ಬಿಡ್ತಿದ್ರ? ಇಲ್ಲ, ನಾನು ಫುಟ್ಬಾಲ್ ಸೈಡ್ ಅಲ್ಲಿ ಇರ್ತಿದ್ದೆ, ಈ ಲಾಸ್ಟ್ ಸ್ಟೆಪ್ಸ್. ಅವಾಗ ನಾನು ನಾಗರಬಾವಿಯಿಂದ ನ್ಯಾಷನಲ್ ಸ್ಕೂಲ್ ಬರೋದು. ಅಲ್ಲಿ ನಮ್ದೇ ಒಂದು ಗ್ಯಾಂಗು. ಆ ಬಸ್ ಫುಲ್, ನಾನು ಹೋಗೋದು ರೆಗ್ಯುಲರ್ ಬಸ್ಸು. ಆ ಬಸ್ ಫುಲ್ ನಮ್ಮವರೇ ಇರೋರು. ಸೊ ನಮ್ ನಡೆಯೋದು ಅದೆಲ್ಲ. ಅದೇ ಹೆಂಗೆ ಅಂತ ಫ್ರೆಂಡ್ಶಿಪ್. ಚೆಕಿಂಗ್ ಬರುತ್ತೆ ಅಂತ ಗೊತ್ತಾದ್ರೆ, ಸರ್ ಇವಾಗ ಹತ್ತಾ ಇದೀನಿ ಅಂತ ಅಂದ್ಬಿಟ್ಟು ಅವಾಗ ಹತ್ತೋ ತರ ಆಕ್ಟಿಂಗ್ ಮಾಡಿ, ಅವಾಗ್ಲೇ ಆಕ್ಟಿಂಗ್ ಮಾಡಿ ಟಿಕೆಟ್. ನಾನ್ ಅನ್ಕೊಂಡೆ ಕಂಡಕ್ಟರ್ ಫಸ್ಟ್ ಇಂದ ವಾಪಸ್ ಹಿಂದೆ ಬರೋ ತನಕ ನೀವ್ ಇಳಿದು ಹೋಗ್ಬಿಡ್ತಿದ್ರಿ ಅಂತ. ಇಲ್ಲ, ಆತರ ಎಲ್ಲ ಪಾಪ ಮೋಸ ಮಾಡ್ತಾ ಇರ್ಲಿಲ್ಲ ಗವರ್ನಮೆಂಟ್. ಟಿಕೆಟ್ ತಗೊಳ್ತಾ ಇರ್ಲಿಲ್ಲ ಅಷ್ಟೇ. ಮೋಸ ಮಾಡಲ್ಲ ಗವರ್ನಮೆಂಟ್ಗೆ. ಹಂಗೆ ಕಾಲೇಜ್ ಅಂದ್ರಲ್ಲ, ನನ್ಗೆ ಇನ್ನೊಂದ್ ಏನಾಯ್ತು ಅಂದ್ರೆ, ಈ ಫ್ರೆಂಡ್ಸ್ ಅಂತೆಲ್ಲ ಬರುತ್ತೆ, ಇಡೀ ಕಾಲೇಜಲ್ಲಿ ನಿಮ್ಮನ್ನ ರೆಕಗ್ನೈಸ್ ಮಾಡೋದು ಈಸಿ ಆಗಿತ್ತು ಅನ್ಸುತ್ತಲ್ಲ. ಎಲ್ಲಿ ಫೀಲ್ಡ್ ಅಲ್ಲಿ ನಿಂತಿದ್ರು ಅಲ್ವಾ? ಫಸ್ಟ್ ನಾನು ಅನಂತ ಎಲ್ಲಿದ್ದಾನೆ ಅಂದ್ರೆ ಕರ್ಕೊಂಡ್ ನನ್ ಮುಂದೆ ನಿಲ್ಸ್ಬಿಡೋದು. ಅಷ್ಟು ಫೇಮಸ್ ಆಗಿದೆ, ವರ್ಲ್ಡ್ ಫೇಮಸ್ ನ್ಯಾಷನಲ್ ಕಾಲೇಜ್ಗೆ. ಅಂತ ಪರ್ಫಾರ್ಮೆನ್ಸ್ ಏನಿತ್ತು ನಿಮ್ದು? ಅಂದ್ರೆ ಪರ್ಫಾರ್ಮೆನ್ಸ್ ಅಂದ್ರೆ ಬಾಯ್ಸ್ ಜೊತೆ ಹಾಕೊಂಡು ಯಾರು ಹೊಡೆದಾಟ ಬಡ್ದಾಟ ಆತರ. ಹೌದಾ? ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನೆನ್ಪಿದ್ಯಾ? ಸುಮಾರಾಗಿದೆ. ಏನ್ ಕೆಲವು ಜ್ಞಾಪಕ ಇಟ್ಕೋಬೇಕು, ಕೆಲವು ಜ್ಞಾಪಕ ಇಟ್ಕೋಬಾರ್ದು. ಕೆಲವೊಂದ್ ಟೈಮಲ್ಲಿ ಜ್ಞಾಪಕ ಇಟ್ರು ಹೇಳ್ಬಾರ್ದು. ಬೇಕಾದಷ್ಟು ಇದೆ ಹಂಗಾದ್ರೆ. ಇದೆ, ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಮಾಡ್ಬೇಕಲ್ವಾ. ನೀವಾಗಿದ್ ನೀವ್ ಯಾರಿಗಾದ್ರೂ ಹೊಡೆದಿದ್ದು ಉಂಟಾ? ಕಿರಿಕ್ ಮಾಡ್ಕೊಂಡು ನೀವೇ ಹೋಗಿ? ಅದೇ ನಾನೇ ಸ್ಟಾರ್ಟ್ ಮಾಡೋದು. ಕಿರಿಕ್ ನಿಮ್ ಕಡೆಯಿಂದ ನಾನೇ ಸ್ಟಾರ್ಟ್ ಮಾಡೋದು. ಕಿರಿಕ್ ಪಾರ್ಟಿ ನೀವು? ಹೌದು ಹೌದು, 100%. ಹೇಗೆ, ಈಗ ಒಂದು ಟೀಮ್ ಇದೆ, ಫ್ರೆಂಡ್ಸ್ ಎಲ್ಲ ಜೊತೆಗಿರ್ತಾರೆ. ಆಲ್ಮೋಸ್ಟ್ ಎಷ್ಟು ಜನ ಇರ್ತಾ ಇದ್ರಿ ನೀವು? ನಾವೊಂದು 15 ಜನ 20 ಜನ ಅಷ್ಟೇ. ಹೆಂಗ್ ಹೋಗ್ತಿದ್ರಿ ಒಟ್ಟೊಟ್ಟಿಗೆ? ಜನ ಎಲ್ಲ ನಮ್ ನ್ಯಾಷನಲ್ ಕಾಲೇಜ್ ಫೀಲ್ಡ್ ಏನ್ ಕಮ್ಮಿ ಇದೆಯಾ? ಇಷ್ಟಿದೆ, ಅಲ್ಲೆಲ್ಲ ಬೇಕಾದ್ರೂ ಹೋಗ್ಬೋದಲ್ವಾ. ಚಕ್ಕರ್ ಎಲ್ಲ ಹಾಕಿ, ಬಂಕ್ ಎಲ್ಲ ಹಾಕಿ, ಸಿನಿಮಾ ಫಿಲಂ ಜಾಸ್ತಿ. ಓಮು, ಶಿವಣ್ಣಂದು, ದತ್ತ ಡಿಬಾಸ್ದು, ಅದಕ್ಕೆಲ್ಲ ಸುಮಾರು ಸರ್ತಿ ನಮ್ ಟೈಮಿಂಗ್ ಅಲ್ಲಿ ಆ ಸಿನಿಮಾಗಳು
ಟಾಪ್ ಲಿಸ್ಟ್ ಅಲ್ಲಿ ಇತ್ತು. ನೀವ್ ಮೊದ್ಲೇ ಟ್ಯಾಲೆಂಟೆಡ್ ಸಿಕ್ಕಾಬಟ್ಟೆ, ಒಂದೇ ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡಿರೋರು ಬೇರೆ. ಕರೆಕ್ಟ್. ಒಂದೇ ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡಿರೋ. ಪಾಕೆಟ್ ಮನಿ ಎಲ್ಲ ಹೆಂಗ್ ಕೊಡ್ತಾ ಇದ್ರು ಮನೇಲಿ? ಪಾಕೆಟ್ ಮನಿ ನಮ್ಗೆ ಅವಾಗೇನ್ ದುಡ್ಡಿನ ಅವಶ್ಯಕತೆ ಇರ್ಲಿಲ್ಲ. ಹ್ಮ್. ಯಾಕೆ ಗೊತ್ತಾ, ನಿಮ್ ಪ್ರಿನ್ಸಿಪಲ್ ಫೈನ್ ಕೇಳಿದ ತಕ್ಷಣ ಫೈನ್ ಬೇಕಾದ್ರೆ ಕೊಟ್ಬಿಡ್ತೀನಿ. ಫ್ರೆಂಡ್ಸ್ ಹತ್ರ ಬಾರೋ ಇಲ್ಲಿ 10 ರೂಪಾಯಿ ಕೊಡೋ, ಇಲ್ಲಿ 500 ರೂಪಾಯಿ ಕೊಡೋ, 200 ರೂಪಾಯಿ ಕೊಡೋ ಅಂತ ಅಲ್ಲೇ ಮುಗಿಸ್ಬಿಡ್ತಾ ಇದ್ದೆ. ಹಂಗೆ ಏನಾದ್ರು ಆಚೆ ಹೋಗ್ತೀರಿ ತಿನ್ನೋದು ಕುಡಿಯೋದು ಅಂತೆಲ್ಲ ಬಂದಾಗೆಲ್ಲ ಅವಾಗ 5 ರೂಪಾಯಿಗೆ ಬೇಲ್ಪುರಿ ಸಿಕ್ಬಿಡೋದು. ನನ್ನ ಹೊಟ್ಟೆ ಇಷ್ಟೇ, ಅಷ್ಟ್ ಸಾಕು. ಒಂದ್ ತುತ್ತು ಇಲ್ಲ ಬಾಕ್ಸ್ ಅಲ್ಲಿ ಯಾರು ತಂದಿದ್ರೆ 2 ತುತ್ತು ತಿಂದ್ರೆ ಮುಗೀತು. ನೀವು ತಿನ್ನೋದು ಕಡಿಮೆನಾ? ನಾನು ತುಂಬಾ ಕಮ್ಮಿ, ತುಂಬಾ ಲಿಮಿಟ್ ಅಲ್ಲಿ ಕಮ್ಮಿ ತಿಂತೀನಿ. ಬೆಳಿಗ್ಗೆ ಬೌಲ್ ಅಲ್ಲಿ ಕೊಟ್ರೆ ಸಾಕು. ಸಾಕು. ಒಂದಿಷ್ಟು ಬ್ರೇಕ್ಫಾಸ್ಟ್, ಒಂದಿಷ್ಟು ಮಧ್ಯಾಹ್ನ ಊಟ, ಒಂದಿಷ್ಟು ರಾತ್ರಿ ಊಟ, ಅಷ್ಟೇ ಸಾಕು. ಮುಗೀತು. ನಿಮ್ಮನ್ನ ಮೇಂಟೈನ್ ಮಾಡೋದು ಈಸಿ ಅಲ್ವಾ? Easy. ವೆರಿ ಈಸಿ. ಸರಿ, ಈ ಕಾಲೇಜ್ ಎಲ್ಲ ಮುಗಿಸಿ ಸಿಕ್ಕಾಪಟ್ಟೆ ಏನೋ ಮೆಮೊರೀಸ್ ಇದೆ ಅಂದ್ರಿ, ಒಂದಷ್ಟು ಬಿಟ್ಕೊಡಲ್ಲ ನೀವು ಅಂತಾನು ಹೇಳಿದ್ರಿ. ಸಾರಿ. ಸೊ ಈಗ ನೀವೆಲ್ರಿಗೂ ರೆಕಗ್ನೈಸ್ ಆಗಿರೋದು, ನಿಮ್ಮನ್ನೆಲ್ಲ ಜನ ರೆಕಗ್ನೈಸ್ ಮಾಡೋದು ಸಿನಿಮಾ ಮೂಲಕ. ಈ ಸಿನಿಮಾ ಎಂಟ್ರಿ ಹೆಂಗೆ? ನಾನು ಆಕ್ಚುಲಿ ನನ್ನ ಬ್ಯಾಕ್ ಬೋನ್ ಬಂದು ಶ್ರೀನಗರ್ ಕಿಟ್ಟಿ ಅವರು ಮತ್ತೆ ಕಡ್ಡಿ ವಿಶ್ವ ಅಂತ ಚಿಂಗಾರಿ ಫಿಲಮ್ ಅಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೀರೋಯಿನ್ ತಮ್ಮನ್ ಕ್ಯಾರೆಕ್ಟರ್. ಅವರು ನನ್ನ ಬ್ಯಾಕ್ ಬೋನು. ಸೊ ನಾನು ತೋರಿಸಿ, ಅವ್ರ ಮನೇಲಿದ್ದಾರೆ. ಅಲ್ಲ, ಬ್ಯಾಕ್ ಬೋನ್ ಮನೇಲಿ ಇಟ್ಟು ಬಂದ. ಹೌದು. ಆಮೇಲೆ ಅವರು ಜೊತೆ ಓಡಾಟ ಜಾಸ್ತಿ ಇತ್ತು. ಅವಾಗ ಯಶಣ್ಣನ್ ಬರ್ಡೇ ಇತ್ತು, ಅವ್ರ ಜೊತೆ ಹೋದೆ. ಆಚೆ ಬರೋಷ್ಟೊತ್ತಿಗೆ ಶ್ರೀನಗರ್ ಕಿಟ್ಟಿ ಅವ್ರು ಎಲ್ಲೋ ಕೆಲ್ಸ ಇದೆ ಹೋಗ್ಬೇಕು ಅಂತ ಅವ್ರು ಹೊರಟು. ನಾನು ಈ ಕಡೆ ಬಂದೆ. ಬರ್ಬೇಕಾದ್ರೆ ವಸಿಷ್ಠ ಬಂದು ನಮ್ ನ್ಯಾಷನಲ್ ಕಾಲೇಜಲ್ಲಿ ಅವನು ಸ್ಟೂಡೆಂಟ್, ಅವನು ಡೈರೆಕ್ಟರ್ ಜೊತೆ ಬಂದಿದ್ದ, ಮಂಜು ಮಂಡವ್ಯ ಸರ್ ಜೊತೆ. ನಂತು ಅಂತ ನನ್ನ ಫ್ರೆಂಡು ನಮ್ ಕಾಲೇಜ್ ಅಂತ ಪರಿಚಯ ಮಾಡಿಸ್ದ. ಎಲ್ಲಿ ಬಂದಿದ್ರು? ಬೇಕ್ರಿ. ಸೊ ನೀವು ಟೈಮ್ ಪಾಸ್ ಹೋಗಿದ್ರಿ? ಅದಿಲ್ಲ ಹಂಗೆಲ್ಲ, ಸುಮ್ನೆ ಹಿಂಗ್ ಹೇಳ್ತಾ ಇದೀನಿ ಅಷ್ಟೇ. ಹೋಗಿದ್ರಿ ಅಲ್ಲ? ಆವಾಗ ಬ್ರೇಕ್ ಫಿಲಮ್ ಅಲ್ಲಿ ಮಾಡ್ತಿದ್ರು. ಯಾವ ಫಿಲಮ್ ಬರ್ತಾ ಇಲ್ಲ ಅಲ್ಲ? ಯಾವ ಫಿಲಮ್ ಆಯ್ತಾ? ಯಾವ ಫಿಲಮ್ ಅಂತ ಕೇಳಿದೆ. ಆಟಿಟ್ಯೂಡ್ ಅಲ್ಲಿ. ನಂಗೆ ಆಕ್ಚುಲಿ ಆಟಿಟ್ಯೂಡ್ ಅಲ್ಲಿ ಕೇಳಿದ್ರು. ನಂಗೆ ಎಷ್ಟು ಸಿನಿಮಾ ಆಗಿತ್ತು ನಿಮ್ದು? ಏನು ಆಗಿಲ್ಲ. ನಂಗೆ ಗೊತ್ತೂ ಇರ್ಲಿಲ್ಲ ಸಿನಿಮಾ ಆಯ್ತು. ನಿಮ್ಮ ಸಿನಿಮಾ ಕೇಳಿದ್ರು, ನಿಮ್ ರಿಯಾಕ್ಷನ್ ಹೆಂಗಿತ್ತು ಹೇಳಿ? ಅದೇ ಸ್ಟೈಲ್ ಅಲ್ಲಿ ಹೇಳಿ. ಯಾವ ಸಿನಿಮಾ, ಯಾರಿರೋ ಯೋಚನೆ ಮಾಡಿ ಹೇಳ್ತೀನಿ, ಹೋಗಿರಿ. ಎದುರು ನಿಂತವ್ರು ಪರ್ಸನಾಲಿಟಿಗೆ ಇದು ಬೇಕಾ, ನಂಬರ್ ಕೊಡು ಅಂತಂದ್ರು. ಶಿಷ್ಯ ನಂಬರ್ ಕೊಡು. ಈ ತರ ಎಂಟ್ರಿ ಆಯ್ತು ನಂದು. ಎಂಟ್ರಿ ಆದ್ಮೇಲೆ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತು. ಮಾಸ್ಟರ್ ಪೀಸ್, ಸಂತೆಯಲ್ಲಿ ನಿಂತ ಕಬೀರ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಶಿವಣ್ಣನ್ ಜೊತೆ ಫಸ್ಟ್ ಮಾರ್ನಾಥ್ ಡೈನಾಸರ್ ಮಾರ್ನ. ಶಿವಣ್ಣ, ಯಶಣ್ಣ ಅವ್ರ ಜೊತೆ ಮಾಡ್ದೆ. ಏನ್ ಲಕ್ ಅಲ್ಲ ನಿಮ್ಗೆ, ಸ್ಟಾರ್ಟಿಂಗ್ ಅಲ್ಲಿ. ಸೀರಿಯಸ್ಲಿ ನಾನು ಪುಣ್ಯ ಮಾಡಿದ್ದೆ ಆ ವಿಷಯದಲ್ಲಿ. ಆಮೇಲೆ ಸ್ಟಾರ್ಟ್ ಆಯ್ತು 2016-17 ಒಂದ್ 2 ಸಿನಿಮಾ ಮಾಡಿದೆ ಆಗಸ್ಟ್ ವರೆಗೂ. 2017 ಆಗಸ್ಟ್ ಇಂದ 2018 ಆಗಸ್ಟ್ ಒಳಗೆ 20 ಸಿನಿಮಾ ಮಾಡ್ಬಿಟ್ರಿ. ಒಂದೊಂದೇ ರಿಲೀಸ್ ಆಗ್ತಾ ಹೋಯ್ತು. ಇವಾಗ 42-43 ಆಗಿದೆ. ಏನಿಲ್ಲ, ಒಂದಷ್ಟು ಈ ವರ್ಷ ಮುಗಿಯೋಷ್ಟು ಹಾಫ್ ಸೆಂಚುರಿ ಹೊಡಿತೀರಿ. ಮಾಡ್ತೀವಿ, 50 ಆಗ್ಬಿಡುತ್ತೆ. ಇನ್ನ ಜಾಸ್ತಿ ಮಾಡ್ಬೋದು. ನಿಮ್ಮ ಫಸ್ಟ್ ಕ್ಯಾಮ್ರಾ ಫೇಸಿಂಗ್ ಡೇ ನೆನ್ಪಿದ್ಯಾ? ಅದು ಕಟ್ಔಟ್ ಸೀನ್ ಮಾಸ್ಟರ್ ಪೀಸ್ ಅಲ್ಲಿ. ಯಾಕಂದ್ರೆ ಯಾವ್ದೇ ಟ್ರೈಪಾಡ್ ಆಗಿಲ್ಲ ಕೆಳಗಡೆ. ಹೌದು, ಕ್ಯಾಮ್ರಾದವ್ರು ಅಲ್ಲ ಹಂಗಾಗಿಲ್ಲ. ಕಟ್ಔಟ್ ನಿಲ್ಲಿಸ್ತಾ ಇದಾರೆ, ನಾನು ಹಿಂಗ್ ಬ್ಯಾಂಕ್ ನೋಡ್ಬೇಕು. ಆ ಸೀನು ನಂಗೆ ಫಸ್ಟ್ ಸೀನೇ ಅದು. ಗುರು ಅಷ್ಟು ಜನ ಇದಾರೆ, ಕ್ಯಾಮ್ರಾ ಭಯ ಆಗ್ತಿದೆ ನಂಗೆ. ಸಾರ್ ಭಯ ಆಗ್ತಿದೆ ಸರ್. ತಲೆ ಕಚ್ಕೊಬೇಡ ಮಾಡೋ. ಅವಾಗ ಹೇಳ್ದೆ ಆಟಿಟ್ಯೂಡ್ ಅಲ್ಲಿ ಸಿನಿಮಾ, ಯಾವ ಸಿನಿಮಾ ಅಂತ ಕೇಳ್ದೆ. ಮಾಡಿ ಇವಾಗ ಅಂತಂದ್ರು. ಸರಿ, ಹೆಂಗೋ ಒಂದ್ 4-5 ಟೇಕ್ ತಗೊಂಡ್ ಮಾಡ್ದೆ. ಆಮೇಲೆ ಸ್ವಲ್ಪ ನೆನ್ಪಿದ್ಯಾ ಏನ್ ಡೈಲಾಗ್ ಫಸ್ಟ್? ವಾವ್, ಸಕ್ಕತ್ತಾಗವಳೆ ನೋಡಿ. ನಿಮ್ಗೆ ಹೆಂಗ್ ಕರೆಕ್ಟ್ ಆಗಿ ಕೊಟ್ಟಿದಾರ. ಅದೇ ಸೀನೆ ಫಸ್ಟ್ ಸೀನು. ಭಯ ಆಯ್ತು. ಫ್ರೆಂಡ್ಸ್ ಎಲ್ಲ ರೇಗಿಸಿದ್ರ? ರೇಗಿಸಿದ್ರಲ್ಲ, ರೇಗಿಸ್ತಾ ಇರ್ತಾರೆ ಫ್ರೆಂಡ್ಸ್ ಒಬ್ರೆ ಅಲ್ಲ, ಅಡ್ಡಾಡ್ಕೊಂಡು ಹೋಗೋ ಜನ ಕೂಡ ಅದೇ ಮಾಸ್ಟರ್ ಪೀಸ್ ಕೂಡ ಹಂಗೆ ರೇಗಿಸ್ತಾರೆ. ರೇಗಿಸ್ಲಿ, ತಲೆ ಕೆಡ್ಸ್ಕೊಂಡ್ಬರ್ತದೆ.
ಅಲ್ಲ ಯಾಕೆ ತಲೆ ಕೆಡಿಸ್ಕೋತೀರಾ? ನಿಮ್ಗೆ ನೀವ್ ಹೆಂಗ್ ಮಾತಾಡ್ತಿದ್ರಿ ಹಂಗೆ ಅಲ್ವಾ ಡೈಲಾಗ್ ನಾನು ಯಾವಾಗ್ಲೂ ಹಂಗೆ ಹಂಗೆ. ಆರಾಮಾಗಿ ಜೋವಿಯಲ್ಲಾಗಿರ್ಬೇಕಲ್ಲ ಜೊತೆ ಆರಾಮಾಗಿ ಮಾತಾಡ್ಕೊಂಡಿರ್ಬೇಕು. ಈ ಸಿನಿಮಾ ಒಂದ್ ಕಡೆ, ಇನ್ನೊಂದ್ ಕಡೆ ಪರ್ಸನಲ್ ಲೈಫ್ ಇರುತ್ತೆ. ಈ ಪರ್ಸನಲ್ ಲೈಫ್ ಅಲ್ಲಿ ಹುಡುಗಿರ್ನೆಲ್ಲ ಚುಡಾಯಿಸಿ ಇಲ್ಲ ರೇಗ್ಸಿ ಹೇಳಲ್ಲ? ಇಲ್ಲ ಇಲ್ಲ ರೇಟ್ಸ್ ಇಲ್ಲ, ನಾನು ಯಾರನ್ನು ಆತರ ರೇಟ್ಸ್ ಇಲ್ಲ. ನಾನು ಆತರ ನಾನೆಲ್ಲರೂ ಲವ್ ಮಾಡ್ತೀನಿ. ಗರ್ಲ್ ಫ್ರೆಂಡ್ಸ್ ಒಬ್ರಿದ್ರು ನಾನು ಅನಿಮೇಷನ್ ಮಾಡ್ಬೇಕಾದ್ರೆ ಗ್ರಾಫಿಕ್ ಫ್ರೆಂಡಾ ಅಥವಾ ಗರ್ಲ್ ಫ್ರೆಂಡ್? ಗರ್ಲ್ ಫ್ರೆಂಡ್ ಇದ್ರು. ಅದನ್ನು ತಗೊಂಡೋಗಿ ನಮ್ ತಂಗಿ ಹೇಳ್ಬೇಕಾ, ಮನೇಲಿ ಹಾಕೊಡೋದ್ರಲ್ಲಿ ನಂಬರ್ 1 ಅವಳು ಹಾಕೊಟ್ಬಿಟ್ಲು. ಅಂದ್ರೆ ಕ್ರಶ್ ಅದು, ಲವ್ ಅಲ್ಲ ಅದು. ಓಕೆ. ಆ ಕ್ರಶ್ ಅನಿಮೇಷನ್ ಸ್ಟಾರ್ಟ್ ಆದಾಗಿತ್ತು, ಅನಿಮೇಷನ್ ಎಂಡ್ ಆಗೋಷ್ಟೊತ್ತಿಗೆ ಕ್ರಶ್ ಆಗೋಯ್ತು. ಸೊ ಅಲ್ಲಿಗೆ ಡ್ರಾಪ್ ಮಾಡಿದೆ. ಕ್ರಶ್ ಇತ್ತು, ಕ್ರಶ್ ಆಗೋಯ್ತು ಅಷ್ಟೇ, ಡ್ರಾಪ್ ಮಾಡಿದೆ. ಅದಾದ್ಮೇಲೆ ಯಾವ್ದು ಲವ್ ಆ ವಿಷಯಕ್ಕೆ ಹೋಗಿಲ್ಲ. ನೋ ಲವ್ ಪವ್ ಇಲ್ಲ. ಕೆಲ್ಸ ಸಿನಿಮಾ ಅಷ್ಟಲ್ಲಿ ಇದ್ ಮಾಡ್ಕೊಳ್ತಾ ಇದೀನಿ. ನಿಮ್ಮ ಕರಿಯರ್ ಅಲ್ಲಿ ಇಷ್ಟು ಸಿನಿಮಾಗಳೀಗ 40+ ಆಗಿದೆ. So, ಯಾವ್ದು ನಿಮ್ಮ ಬೆಸ್ಟ್ ಮೂಮೆಂಟ್, ಬೆಸ್ಟ್ ಸಿನಿಮಾ, ಬೆಸ್ಟ್ ಹೀರೋ ಅಂತ ನಿಮ್ಮ ಪರ್ಸನಲಿ ನಿಮ್ಗೆ ಅನ್ಸುತ್ತೆ? ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಮ್ ಸಿನಿಮಾ. 100%. ಯಾವ್ದಾದ್ರು ಒಂದು ಫೇವ್ರೇಟ್ ಅಂತ ಇರುತ್ತೆ. ಒಂದು ಆಯ್ಕೆ ಅಂತ ಬಂದಾಗ ಒಂದು ಸಿನಿಮಾ ಆಯ್ಕೆ ಮಾಡ್ತೀರಾ? ಕಷ್ಟ ಇದೆ ಮೇಡಮ್, ದಯವಿಟ್ಟು ಆನ್ಸರ್ ಇಲ್ಲ. ನನ್ನ ಹತ್ರ ಯಾವ್ದಕ್ಕೂ ಹೇಳಲ್ಲ. ನೀವು ಎಲ್ಲಾದ್ರಲ್ಲೂ ಒಂದೇ ತರ ಜಾನರ್ ಅಲ್ಲಿ ಬಂದಿರೋದು? ಕಾಮಿಡಿ ಜಾನರ್ ಆಲ್ಮೋಸ್ಟ್ ಕಾಲೇಜ್ ಸ್ಟೂಡೆಂಟು, ಇಲ್ಲಿ ಕೆಲವು ಫ್ಯಾಮಿಲಿ ಸಿನಿಮಾ, ಆರೆಂಜ್, ಗಿಮಿಕ್ಕು, ಅದ್ರಲ್ಲೆಲ್ಲ ಫ್ಯಾಮಿಲಿ. ಮೊನ್ನೆ ಏನೋ ಸ್ವಲ್ಪ ವಿಲನ್ ತರ ಎಲ್ಲ ಕಾಣಿಸ್ಕೊಂಡ್ರಿ, ಯಾವ್ದ್ರಲ್ಲಿ? ಅದು ಫುಲ್ ಬಾಕ್ಸಿಂಗ್ ಅಲ್ಲಿ ಗುದ್ಸ್ಕೊಂಡ್ರಿ. ಅದು ಮತ್ಸ್ಯಗಂಧದಲ್ಲಿ ಅಪ್ಪ, ಅದು ನೆಗೆಟಿವ್ ಶೇಡ್. ಅದು ಹೌದು, ಚೆನ್ನಾಗಿತ್ತು ಒಂದು ಕ್ಯಾರೆಕ್ಟರ್. ಮೀಸೆ ಎಲ್ಲ ಮೀಸೆ ಅಲ್ಲ, ಇಲ್ಲೆಲ್ಲ ಬುಲೆಟ್ ಎಲ್ಲ ಬಿದ್ದು ಒಬ್ಬನ್ ಕೊಲೆ ಮಾಡ್ತಾ ಇರೋ ತರ, ಆತರ ಒಂದು ಕಾಮಿಡಿ ನೆಗೆಟಿವ್ ತುಂಬಾ ಒಂದು ಅರ್ಧ ಸಿನಿಮಾ ಮಾಡೋ ತರ ಬಂದ್ರೆ ಮಾಡಕ್ ತುಂಬಾ ಇಷ್ಟ. ಸಖತ್ತಾಗಿರುತ್ತದು. ಈಗ ನೋಡಿ, ನಿಮ್ಗೆ ನಟನೆ ಮಾಡ್ಬೇಕು ಅನ್ನೋದು ಆಸೆ ಇರುತ್ತೆ ಅಂಡ್ ಒಳ್ಳೆ ಪರ್ಫಾರ್ಮರ್ ಕೂಡ ಹೌದು. ಎಲ್ರು ನಿಮ್ಮನ್ನ ಹಂಗೆ ಗುರ್ತಿಸ್ತಾರೆ ಇವಾಗ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ಒಬ್ರು ಡೈರೆಕ್ಟರ್ಸ್ ಸಾಕಷ್ಟು ಜನ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ. ಹೀಗಿರುವಾಗ ನಿಮ್ಗೆ ಆಸೆ ಇರುತ್ತೆ, ಬಟ್ ಸಿನಿಮಾದಲ್ಲಿ ಯಾವ್ದೋ 1-2 ಸೀನಲ್ಲಿ ಹಿಂಗ್ ಬಂದು ಹೋಗ್ಬಿಡ್ತೀರಾ, ಆಗ ಬೇಜಾರಾಗುತ್ತಾ? ಇನ್ನೊಂದಷ್ಟು ಹೊತ್ತು ಕಾಣಿಸ್ಕೋಬೇಕಿತ್ತು, ಒಂಥರ ಸೀನ್ ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ಹಂಗೇನ್ ಅನ್ಸಲ್ಲ. ಕೆಲವು ಸಿನಿಮಾಗಳಲ್ಲಿ ಹೀರೋಗಳು ಕೇಮಿಯೋ ರೋಲ್ ತರ ಬಂದೋಗ್ತಾರಲ್ಲ, ಆತರ ನಾನು ಕೇಮಿಯೋ ರೋಲ್ ತರ ಬಂದೋಗ್ತೀನಲ್ಲ. ಹೆಂಗಿದೆ ನೋಡಿ ಗೆಸ್ಟ್ ಅಪಿಯರೆನ್ಸ್. ಕೆಲವೊಂದು ಸಿನಿಮಾಗಳಲ್ಲಿ ಫುಲ್ ಸಿನಿಮಾ. ಇವಾಗ ಒಂದು ಸಿನಿಮಾಲಿ ಸೆಕೆಂಡ್ ಲೀಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, 1.5 ಅಂತ. ಹೀರೋ 1, ನಾನು 1/2. ಒಂದು ಡಿಫ್ರೆಂಟ್ ಜಾನರ್ ಇಟ್ಕೊಂಡು ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೀನಿ. ಅದನ್ನ ಶ್ರೇಯಸ್ ಚಿಂಗ ಅಂತ ಡೈರೆಕ್ಷನ್ ಮಾಡ್ತಾ ಇದಾರೆ, ಅವರೇ ಲೀಡು. ರೀಸೆಂಟ್ ಆಗಿ ಡೇವಿಡ್ ಸಿನಿಮಾ ಅಂತ ಒಂದ್ ಬಂತು, ಆ ಸಿನಿಮಾ ಹೀರೋ. ಅದು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇನ್ನೊಂದು ಪ್ಲಾನಿಂಗ್ ಇದೆ. ಒಂದು ನಮ್ ಫ್ರೆಂಡ್ ಅದೇ ಅವನೇ ಕತೆ ಮಾಡಿರೋದು, ಅವನೇ ಲೀಡ್ ಆಗಿ ಮಾಡ್ತಾ ಇದ್ದಾನೆ. ಅದನ್ನ ನಾನ್ ಡೈರೆಕ್ಷನ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಇದೆ. ಡೈರೆಕ್ಷನ್ ಇಳಿತಾ ಇದ್ದೀರಾ? ಡೈರೆಕ್ಷನ್, ನಾಟ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಇಲ್ಲ, ಓನ್ಲಿ ಡೈರೆಕ್ಷನ್. ಆಕ್ಷನ್ ಕಟ್ ಹೇಳಕ್ ರೆಡಿ. ಒಂದ್ಸರಿ ಹೇಳಿ ನೋಡೋಣ, ಹೆಂಗ್ ಹೇಳ್ತೀರಾ? ಆಕ್ಷನ್ ಕಟ್. ಆಕ್ಷನ್ ಹೇಳ್ತಿದ್ದೆ ಕಟ್ ಮಾಡಿ ಕಳಿಸ್ಬಿಡೋದು ಅಷ್ಟೇ, ಜಾಸ್ತಿ ಮಾಡಿಸ್ಬಾರ್ದು. ನಂತರ ಕೇಮಿಯೋ ರೋಲ್ ಇರ್ಬೇಕು. ಆತರ ಎಲ್ರು ಬಂದ್ ಹೋದ್ರೆ ಒಂದೆಷ್ಟು ಜನ ಬೇಕಾಗತ್ತಲ್ಲ, ಒಂದಷ್ಟು ಕಾಮಿಡಿ ಕ್ಲಿಪ್ಪಿಂಗ್ಸ್ ಸಿನಿಮಾ ಆಗತ್ತಲ್ಲ. ಅಲ್ಲ, ಈಗ ನೀವು ಒಳ್ಳೆ ಡೈರೆಕ್ಟರ್ ಅನ್ಕೊಳ್ಳಿ, ನೀವು ಒಳ್ಳೆ ಕತೆ ಸಿಕ್ಕಿದೆ, ನಿಮ್ದು ಡೈರೆಕ್ಷನ್ ಆಯ್ತಪ್ಪ, ನೀವೇ ಡಿಸೈಡ್ ಆಗಿ ಹೀರೋ ಯಾರು ಅಂತ ಅಂದ್ರೆ ನಿಮ್ಗೆ ಆಪರ್ಚುನಿಟಿ ಸಿಕ್ಕರೆ ಯಾರನ್ನ ಆಯ್ಕೆ ಮಾಡ್ತೀರಾ? ನಿಮ್ಮ ಸಿನಿಮಾಗೆ ಹೀರೋ, ಒಂದು ದೊಡ್ಡ ಒಳ್ಳೆ ಕತೆ, ಒಳ್ಳೆ ಬಡ್ಜೆಟ್, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಬಿಟ್ಟಿದ್ದಾರೆ. ನಮ್ಮಣ್ಣ ಚಿಕ್ಕಣ್ಣ. ಹಂಗೆ ಹೌದಾ? ನಮ್ಮಣ್ಣ. ಯಾಕೆ ಅವ್ರೆ? ನಂಗೆ ಫಸ್ಟ್ ಸಿನಿಮಾ ಇಂದ ನಾನ್ ಮಾಡಿದ ಮೊದಲನೇ ಸಿನಿಮಾನೇ ಮಾಸ್ಟರ್ ಪೀಸು. ನಂಗೆ ಆ ಸಿನಿಮಾ ಅಲ್ಲಿ ಕಾಂಬಿನೇಷನ್ ಆಗಿದ್ದು ಅವರೇ. ಓಕೆ, ಅವ್ರ ಕಂಡ್ರೆ ನಂಗೆ ತುಂಬಾ ರೆಸ್ಪೆಕ್ಟು. ಅವ್ರಿಗೆ ಹೇಳಕ್ಕೆ ನಂಗೆ ತುಂಬಾ ಇಷ್ಟ. ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟಿಂಗ್ ಆಗಿದ್ದಾರೆ. ಚಿಕ್ಕಣ್ಣ ಅಂತ ಹೇಳಿದ್ರಿ, ಆದ್ರೆ ಅವ್ರು ಮಾತ್ರ ಎಲ್ರಿಗೂ ದೊಡ್ಡ ಅಣ್ಣನೇ. ಒಳ್ಳೆ ಎತ್ತರವಾಗಿ ಒಳ್ಳೆ ಎಷ್ಟು 200 ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಕೇಳಿಸ್ಕೋಬೇಕಪ್ಪ ಚಿಕ್ಕಣ್ಣ ಅವರು. ಅದಕ್ಕಿಂತ ಅವರು ಫಸ್ಟ್ ಗಾರೆ ಕೆಲಸ ಮಾಡಿದ್ದಾರೆ, ಕಷ್ಟ ಏನು ಅನ್ನೋದು ಗೊತ್ತು. ಅದಾದ್ಮೇಲೆ ಸಿನಿಮಾ ಕಿರಾತಕ ಯಶಣ್ಣ ಅವ್ರಿಗೆ ಮಾಡಿದ್ದಾರೆ. ಅಲ್ಲಿಂದ 200 ಸಿನಿಮಾ ಮಾಡೋದು ಹುಡುಗಾಟ ಅಲ್ಲ. ಕರೆಕ್ಟ್. ಅವ್ರ ಜರ್ನಿಲಿ ಅವ್ರಿಗೆ ಒಳ್ಳೆ ಕತೆ ಸಿಕ್ಕಿದೆ. ಉಪಾಧ್ಯಕ್ಷ
ನನ್ಗೆ ಉಪಾಧ್ಯಕ್ಷೆಯಿಂದ ಒಳ್ಳೆ ಬ್ರೇಕ್ ಸಿಕ್ಕಿದೆ. ಹ್ಮ್ ನಮ್ಮ ಅಣ್ಣನಿಂದ ಮತ್ತೆ ನಂಗೆ ಈ ಬ್ರೇಕ್ ವರ್ಷಕ್ಕೆ ಸಿಗ್ತಾ ಇದೆ. again. ಹೌದು. ಪ್ರತಿಯೊಂದು ವಿಷಯದಲ್ಲೂ ನಾನು ಅವ್ರ ಜೊತೆ ಇದ್ರೆ ನನಗ್ ಲಕ್ಕು. ಜೈ ಕಜರ್ ಆತರ ಅವ್ರಿದ್ದಾಗೆಲ್ಲ ನನ್ ಸಕ್ಸಸ್. ನಂಗೆ ಸೊ ನಾನು ಅವ್ರಿಗೆ ತುಂಬಾ ರೆಸ್ಪೆಕ್ಟ್. ಏನಂತ ಕರೀತಾರೆ ನಿಮ್ಗೆ? ಅನಂತು. ಅನಂತು. ಹಾ. ತುಂಬಾ ಪ್ರೀತಿಯಿಂದ ಎಲ್ರು ಹೆಂಗ್ ಮಾತಾಡಿಸ್ತಾರೆ ನಿಮ್ನ? ಅನಂತು ಅಂತ ಕರೀತಾರೆ. ಒಂದಷ್ಟು ಸಿನಿಮಾ ಟೀಮ್ ಇದೆ, ಅವರೆಲ್ಲ ನನ್ನ ಟೈಗರ್ ಅಂತಾರೆ. ಹ್ಮ್ ಆಮೇಲೆ ಹೌದು, ಈ ಟೈಗರ್ ಅನಂತು ಅಂತ ಕರೀತಾರಲ್ಲ, ಯಾಕೆ ಹಿಂಗದು? ರೋರ್ ಮಾಡೋದು ರೋರಿಂಗ್ ಮಾಡಿ ಒಂದ್ಸರಿ ಅಷ್ಟೇ. ಟೈಗರ್ ತರ ಮಾಡಿ. ನಾವ್ ಜಾಸ್ತಿ ರೋಡ್ ಮಾಡಕ್ ಹೋಗಲ್ಲ. ರೋಡ್ ಎಲ್ ಮಾಡ್ಬೇಕು ಅಲ್ಲಿ ಈಗ ಮಾಡ್ತೀವಿ ಒಂದ್ಸರಿ ತೋರಿಸಿ ನೋಡೋಣ. ಈಗ ಕಾಣ್ತದೆ. ಅಷ್ಟೇ. ಓಕೆ, ನಂಗೆ ಇನ್ನೊಂದು ಹೆಸರು ಕೇಳ್ಪಟ್ಟಿದ್ದೀನಪ್ಪ, ಚೋಟಾ ಮಾಸ್ಟರ್. ನಿಮ್ಮನ್ನ ಕರೆದಿದ್ದು? ನಂಗೆ ಫಸ್ಟ್ ಕರೆದಿದ್ದು ಶಿವಣ್ಣ. ಏನ್ರಿ ಚೋಟ ಮಾಸ್ಟರ್ ಹೇಗಿದ್ದೀರಾ ಅಂತಂದ್ರು. ಅಲ್ಲಿಂದ ನಾನು ಶಿವಣ್ಣ ಕರೆದಿದ್ದು ಅಂತ ನಾನು ಪ್ರತಿಯೊಂದರಲ್ಲೂ ಹೇಳೋದು ಆ ಹೆಸರು. ಹೌದಾ? ಯಾರೇನೇ ಟೈಗರ್ ಕರೀಲಿ, ಯಾರೇನೇ ಅನಂತ ಅಂತ ಕರೀಲಿ, ಹ್ಮ್. ಶಿವಣ್ಣ ಬಿಡ್ಕೊಟ್ಟಿರೋದು ಚೋಟ ಮಾಸ್ಟರ್ ಅಂತ, ಅದು ನನ್ಗೆ ಸಖತ್ ಇಷ್ಟ. ವೆರಿ ನೈಸ್. ಆ, ನಿಮ್ಗೆ ಅದ್ರಲ್ಲೂ ಶಿವಣ್ಣ ಅಂದ್ರೆ ತುಂಬಾ ಇಷ್ಟ ಅಂತ ನನ್ನ ಹತ್ರ ಆವಾಗ್ಲೇ ಹೇಳ್ತಾ ಇದ್ರಿ. ಅಯ್ಯೋ, ಅವ್ರೊಂಥರ ಮಜಾ. ಅವರು ಆರಾಮಾಗಿರ್ತಾರೆ, ಚಿಲ್ ಪರ್ಸನ್ ಅವರು. ಹ್ಮ್ ಅಷ್ಟೇ ಡೌನ್ ಟು ಅರ್ತ್ ಪರ್ಸನ್ ಕೂಡ ಅವರು. ರಾಜ್ಕುಮಾರ್ ವಂಶ ಅಂದ್ರೆ ಕೇಳ್ಬೇಕಾ? ಹೇಳ್ಬೇಕಾ? ಲೆಜೆಂಡ್. ಅವರು ಹಾಗೆ, ಅವ್ರ ಮಕ್ಕಳು ಹಾಗೆ ಇರ್ತಾರೆ. ಸೊ ನಿಮ್ಗೆ ಶಿವಣ್ಣ ಅಂದ ತಕ್ಷಣ ಅವ್ರ ವ್ಯಕ್ತಿತ್ವದಲ್ಲಿ ಏನ್ ತುಂಬಾ ಇಷ್ಟ ಆಗುತ್ತೆ? ತುಂಬಾನೇ ಇಷ್ಟ ನನಗೆ. ಸಿಂಪ್ಲಿಸಿಟಿ. ಅಷ್ಟೇ, ಒನ್ ವರ್ಡ್, ಹ್ಮ್ ಆರಾಮ್ ಸಿಂಪ್ಲಿಸಿಟಿ. ಅವರ ಹೇಳ್ತಾ ಇರ್ತಾರೆ ನಂಗೆ, ಬೆಳಗ್ಗೆ ಸಿಕ್ಕಿದ್ರೆ ತಿಂಡಿ ಆಯ್ತಮ್ಮ ಅಂತಾರೆ. ಹ್ಮ್ ಆಯ್ತು ಬಾಸ್ ಅಂತಂದ್ರೆ, ಏನ್ ತಿಂದೆ? 2 ಇಡ್ಲಿ. ಸಾಕ್ ಬಿಡಮ್ಮ ನೀನು, ಜಾಸ್ತಿ ತಿನ್ನಕ್ ಹೋಗ್ಬಿಡು. ಹ್ಮ್ ಮಧ್ಯಾಹ್ನ ಊಟ ಏನ್ ತಿಂದೆ? ಮೊಸರನ್ನ ತಿಂದೆ. ಸಾಕ್ ಬಿಡಮ್ಮ ಸಾಕ್. ಅವರು ಬಾಸ್ ತಿನ್ನೋದು ಕಮ್ಮಿನೇ, ಹ್ಮ್ ಹ್ಮ್ ಶಿವಣ್ಣ ತಿನ್ನೋದು ಕಮ್ಮಿನೇ. ಸೊ ನಿನ್ನೊಟ್ಟಿಗೆ ಸಾಕ್ಬಿಡು. ಆ ತರ ಒಂಥರ ಆರಾಮಾಗಿ ಕಾಮಿಡಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಎನರ್ಜಿ. ಸಖತ್ ಎನರ್ಜಿ. ಅವ್ರು ಯಾರು ಅವ್ರ ವಯಸ್ಸಿಗೆ ಯಾರು ಮಾಡ್ತಾರೆ ಡ್ಯಾನ್ಸು, ಪಲ್ಟಿ ಹೊಡಿಯೋದು, ಹ್ಮ್ ಆ ತರ ಎಲ್ಲ ಯಾರು ಮಾಡಲ್ಲ. ಆಕ್ಚುಲಿ ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಒಬ್ಬ ಫೇವ್ರೆಟ್ ಹೀರೋ ಅಂತ ಇದ್ದೇ ಇರುತ್ತೆ. ನಿಮ್ಗೆ ಫೇವ್ರೆಟ್ ಹೀರೋ ಅಂತ ಬಂದಾಗ ಯಾರೆಲ್ಲ ಇರ್ತಾರೆ? ಡಿ ಬಾಸ್, ಹ್ಮ್ ಶಿವಣ್ಣ. ಡಿ ಬಾಸ್ ಶಿವಣ್ಣ. ಶಿವಣ್ಣ ಯಾಕೆ ಇಷ್ಟ ಅಂತ ಹೇಳಿದ್ರಿ, ಡಿ ಬಾಸ್ ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ?